ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ ಅನುದಾನ ನೀಡುವಲ್ಲಿ ಅಂತ ಆರೋಪಿಸಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಸಿಎಂ ಡಿಸಿಎಂ ಆಗಿ ಸಚಿವರುಗಳಿಗೆ ದೆಹಲಿಗೆ ಬಂದಿದ್ದಾರೆ. ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಸಚಿವ ಸಂತೋಷ್ ಲಾಡ್ ಅವರೇ. ಸರ್, ಇಂಥದೊಂದು ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯಿತು? ಬೆಂಗಳೂರಿಂದ ಡೆಲ್ಲಿ ತನಕ ಇಡೀ ಸರ್ಕಾರ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಅನಿವಾರ್ಯ ಯಾಕೆ ಸೃಷ್ಟಿ ಆಯಿತು? ಒಂದು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮವಾಗಿ ಮಾಧ್ಯಮದವರು ಅಥವಾ ಮಾಧ್ಯಮನ ಫ್ರೀಯಾಗಿ ಬಿಟ್ಟಿಲ್ಲದಕ್ಕೆ ಕಾರಣ ಮೋದಿಯವರು ಕಳೆದ 10 ವರ್ಷದಿಂದ ಯಾರಿಗೂ ಇದರ ಫ್ರೀ ಇಂಡಿಪೆಂಡೆನ್ಸ್ ಇಲ್ಲ, ಡೆಮಾಕ್ರಸಿ ಬಗ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಫ್ರೀಡಮ್ ಆಫ್ ರೈಟ್ ಇಲ್ಲ. ಸೊ ಮತ್ತು ಯಾವ ರೀತಿ ಬಂದು ಹೇಳ್ಬೇಕು ಜನಕ್ಕೆ? ಸೊ ಯಾವುದೇ ಇಶ್ಯೂಗಳ ಬಗ್ಗೆ ಸಮರ್ಪಕವಾಗಿ ಚರ್ಚೆಗಳಾಗೋದಿಲ್ಲ. ಸೊ ಹಂಗಾಗಿ ನಾವೇನೋ ಒಂದು ಹೇಳ್ತೀವಿ, ಬಿ ಜೆ ಪಿಯವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದಲ್ಲಿ ಇದು ಫಿಗರ್ಸ್, ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಕೊಟ್ಟಿದ್ದಾರೆ. ನಿಮ್ಮ ಎದುರುಗಡೆನೇ ಇದೆ. 14th ಫೈನಾನ್ಸ್ ಕಮಿಷನಿಂದ 15th ಪೇ ಕಮಿಷನಿಗೆ ನಮಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ? ಸುಮಾರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ರಾಜ್ಯಕ್ಕೆ ಸುಮಾರು 63,000 ಕೋಟಿ ನಷ್ಟ ಆಗಿದೆ ಅಂತ ನೇರವಾಗಿ ವಿತ್ ಡಾಕ್ಯುಮೆಂಟ್ಸ್ ಹೇಳಿರ್ತಕ್ಕಂಥದ್ದಿದೆ. ಸೊ ಅದರ ಪರವಾಗಿ ಇವತ್ತು ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಗುರುತಾಗಬೇಕು ಅನ್ನೋದಕ್ಕೆ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಚುನಾವಣೆ ಹೊಸನಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಂದು ಇದನ್ನ ವಿಷಯವನ್ನು ರಾಜಕೀಯ ಮಾಡ್ತಾ ಇದ್ದೀರಿ, ಇದೊಂದು ಪೊಲಿಟಿಕಲ್ ಸ್ಟಂಟ್ ಅನ್ನೋಂಥ ಬಿಜೆಪಿ ಅವರು ಕರೀತಾ ಇದ್ದಾರೆ. ಅವ್ರು ಇಲ್ಲಿವರೆಗೆ ಏನು ಮಾಡ್ತಿದ್ದಾರೆ? ಅವರೇ ಸ್ಟಂಟ್ ಮಾಡಿದ್ದಾರೆ? ಅವ್ರು ಸ್ಟಂಟೇ ಮಾಡಿಲ್ವಾ? ನಮ್ದೆಲ್ಲ ಸ್ಟಂಟ್. ಅವ್ರದ್ದೇನು? ನಮ್ದೇನು ರಾಜ್ಯ ಸರ್ಕಾರ ಎಲೆಕ್ಷನ್ ಇಲ್ಲ ಈಗ ಅವ್ರದ್ದು ಕೇಂದ್ರ ಸರ್ಕಾರ ಎಲೆಕ್ಷನ್ ಇದೆ. ನಾವೇನು ಸ್ಟಂಟ್ ಮಾಡೋಣ ತೊಗೊಂಡು? ಇಶ್ಯೂಸ್ಗಳು ಬಂದಾಗ ಬಂದಿದ್ದೀವಿ. ಸೊ ಅದಕ್ಕೆ ಟೈಮಿಂಗ್ ಇದ್ರೂ ಕೂಡ ಏನಾಯ್ತು ಅದಕ್ಕೆ? ಓಕೆ, ಲೆಟ್ ಅಸ್ ಅಸ್ಯೂಮ್ ಇಟ್ ಇಸ್ ಎ ಪೊಲಿಟಿಕಲ್ ಸ್ಟಂಟ್. ಸೊ ವಾಟ್? ಇಸ್ ಇಟ್ ರೈಟ್ ಆರ್ ರಾಂಗ್? ನಾವು ಕೇಳ್ತಕ್ಕಂಥ ರೈಟ್ ಆರ್ ರಾಂಗ್ ಇದೆ ಹೇಳ್ರಿ ಫಸ್ಟು. ಯಾವ್ದ್ರ ಬಗ್ಗೆ ಚರ್ಚೆ ಬೇಡ, ಎಲ್ಲದಕ್ಕೂ ಚರ್ಚೆ ಬೇಡ. ಯಾವುದೇ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೊಂದು ಇದೇ ಬರೀ ಟೀಕಾ ಮಾಡೋದು ಬಿಟ್ಟರೆ ಬೇರೆ ಏನಿದೆಯಾ? ಈಗ ಕಳೆದ 6 ತಿಂಗಳಿಂದ ಕರ್ನಾಟಕ ಬರಗಾಲದಲ್ಲಿ ತತ್ತರಿಸಿ ಹೋಗಿದೆ. ₹1 ಬಂದಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡವಾ? ಇದ್ರ ಬಗ್ಗೆ ಇದನ್ನು ಸ್ಟಂಟಾ? ಸೊ ಏನು ಎಲ್ಲದಕ್ಕೂ ಈ ರೀತಿ ಹೇಳಿದ್ರೆ ಏನು ಹೇಳ್ರಿ ಸರ್? ನಾವು ವಾಟ್ ವಿ ನೀಡ್ ಟು ಆನ್ಸರ್. ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಹೇಳ್ತಾರೆ, ನಾವು ಯಾವುದೇ ರೀತಿಯ ತಾರತಮ್ಯ ಮಾಡಿಲ್ಲ, ಹಣಕಾಸು ಆಯೋಗದ ಶಿಫಾರಸಿನಂತೆ ನಾವು ಅನುದಾನವನ್ನು ಹಂಚಿಕೆ ಮಾಡ್ತೀವಿ, ತೆರಿಗೆ ಪಾಲನ್ನು ಹಂಚಿಕೆ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಹೇಳುತ್ತೆ 1,87,000 ಕೋಟಿ ನಮಗೆ ಬರಬೇಕಾದಂತಹ ಪಾಲು ಬಂದಿಲ್ಲ ಅಂತ. ಅಲ್ರಿ, 2014 ಇಸ್ವಿಯಿಂದ 2024 ಇಸ್ವಿವರೆಗೆ ಬಂದಾಗ ಯೂಶಲಿ ಎಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರಗಳು ಬಡ್ಜೆಟ್ ಸೈಡ್ ಜಾಸ್ತಿ ಆಗಿದೆ. ಸೊ ಬಡ್ಜೆಟ್ ಸೈಜ್ ಇಯರ್ ಆನ್ ಇಯರ್ ಗ್ರೋ ಆದಾಗ ರೆವಿನ್ಯೂ ಶೇರ್ ಸ್ಟೇಟಿಗೆ ಜಾಸ್ತಿ ಬರಬೇಕು. ನಮಗೆ 50% ಕಮ್ಮಿ ಆಗ್ತಾ ಇದೆ. ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ನಲ್ಲಿ ನೀವು ನೋಡಿದ್ರು ಕೂಡ, GSTಲಿಂದ ಕೂಡ ನೋಡಿದ್ರು ಕೂಡ ನಮ್ಮ ತೆರಿಗೆಗಳು ಕಮ್ಮಿ ಆಗ್ತದೆ. ಅದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ ಸಾರ್ವಜನಿಕರಲ್ಲಿ. ಇದರ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಜಾಸ್ತಿ ಕೊಟ್ಟಿದ್ದೀವಿ. ನಮ್ಮ ರೆವಿನ್ಯೂ ಶೇರ್ ಪ್ರಕಾರ ಆಸ್ ಯುವರ್ ಟೋಟಲ್ ರೆವಿನ್ಯೂ ಇಸ್ ಇನ್ಕ್ರೀಸಿಂಗ್, ರೆವಿನ್ಯೂ ಬಡ್ಜೆಟ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ, ಬಡ್ಜೆಟ್ ಸೈಜ್ ಇನ್ಕ್ರೀಸ್ ಆಗ್ತಿದ್ದಾರೆ, ಅದರ ಪರ್ಸೆಂಟೇಜೇ ಕಮ್ಮಿ ಆಗಿದೆ ಅಂತ ಹೇಳಿದ್ದೀವಲ್ಲ, ಅದರ ತಪ್ಪೇನಿದೆ? ಅದ್ರ ಬಗ್ಗೆನೇ ಚರ್ಚೆ ಆಗಬೇಕಲ್ವಾ? ಇವತ್ತಿನ ಹೋರಾಟದಿಂದ ಕೇಂದ್ರ ಸರ್ಕಾರಕ್ಕೆ ಏನಾದರೂ ನಿಮ್ಮ ಬೇಡಿಕೆ, ಮನವಿ ಅಂತಲೋ ಹೋರಾಟ ತಲುಪುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ತಲುಪುತ್ತೋ ಇಲ್ಲ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಚರ್ಚೆನ ಮಾಡಬೇಕಲ್ಲ. ಅಟ್ಲೀಸ್ಟ್ ಇದು ಮಾಡಿಕ್ಕೆ ತಾನೇ ಇಷ್ಟೆಲ್ಲ ಬರ್ತಿರೋದು. ಇಲ್ಲದ್ರೆ ಇದು ಮಾಡಿದ್ರೆ ಅದನ್ನು ಬರ್ತಿರಲ್ಲ ಚರ್ಚೆಗೆ. ಓಕೆ ಸರ್, ಥ್ಯಾಂಕ್ ಯು. ಇದು ಸಚಿವ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.